ನೂರಾರು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪಿ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಶರಣಾಗಿದ್ದಾನೆ ಮತ್ತು ಈತನಿಗೆ ಆಶ್ರಯವನ್ನ ನೀಡಿದ್ದಾರೆ, ಸಪೋರ್ಟ್ ಅನ್ನು ನೀಡಿದ್ದಾರೆ ಅಂತ ಅನೇಕರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಜಯಂಟ್ ಟಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಅವರು ನಮ್ಮೊಂದಿಗಿದ್ದಾರೆ, ಅವ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವು ಬುರುಡೆ ಕೊಟ್ಟಿದ್ದಂತೆ ಅನಾಮಿಕನಿಗೆ ಅನ್ನುವಂಥ ರೀತಿಯಲ್ಲಿ ಆರೋಪ ಬರ್ತಾ ಇದೆ, ಏನು ಹೇಳ್ತೀರಾ? ನಾನು ಅದಕ್ಕೆ ಇನ್ನು ಏನಂತ ಹೇಳಕ್ಕೆ ಎಲ್ಲ ಮಾದೇವರಿಗೆ ಹೇಳಿದ್ದೀನಿ. ಇನ್ನೂ ನಾನು ಎಲ್ಲಿ ಕರಿಬೇಕೆಂದು ಗೊತ್ತಾಗ್ತಾ ಇಲ್ಲ. ಕಾನೂನು ಪ್ರಕಾರ ತನಿಖೆ ಆಗಲಿ, ಮತ್ತು ತಾವೇನಾದ್ರು ನನ್ನ ಕರೆದರೆ ಇಲ್ಲಿ ಬೇಕಾದ್ರೂ ಬರ್ತೀನಿ ಅಂಥ ಕೆಲಸನ ಮಾಡಿಲ್ಲ ಅಂತ ಹೇಳಲಿಕ್ಕೆ ನಾನು ಯಾವುದೇ ಕಾಡಿಂದ ಯಾವುದೇ ಹಾಸ್ಪಿಟಲ್ ಬುರುಡೆ ತಂದಿಲ್ಲ. ನಾನು ಮಾಧ್ಯಮ ಮಿತ್ರರಿಗೆ ಈ ಮೂಲಕ ವಿನಂತಿಸಿಕೊಳ್ಳೋದು ದಾಖಲೆ ಇದ್ದರೆ ಅದರ ಪ್ರಕಾರ ಒಂದಿಷ್ಟು ಸುದ್ದಿ ಮಾಡಿ, ಇಲ್ಲದ್ರೆ ಜನರಿಗೆ ಗೊಂದಲದ ವಾತಾವರಣ ಸೃಷ್ಟಿ ಮಾಡಬೇಡಿ, ನಮ್ಮಂಥವರ ತೇಜೋವಧೆ ಮಾಡಬೇಡಿ. ನಾಳೆ ನಿಮ್ಮ ಮನೆ ಹೆಣ್ಣುಮಕ್ಳಿಗೆ ಆಗ್ಬೋದು, ಅವ ಯಾವನೋ ದುಡ್ಡಿದ್ದರೂ ಯಾವನೂ ಇರಲಿಕ್ಕಿಲ್ಲ ಸರ್. ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಒಂದಿಷ್ಟು ಜನ ಇರ್ಬೋದು, ಆವಾಗ ಒಂದು ಬೆಂಬಲಕ್ಕೆ ಇಲ್ಲ ಯಾರೂ ಇರಲಿಕ್ಕಿಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ಒಂದು ಹೆಣ್ಣು ಮಕ್ಕಳಿಗೋಸ್ಕರ, ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತೀವಿ. ಅದಕ್ಕೆ ಸಹಕರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಚಿನ್ನಯ್ಯನ ಅರೆಸ್ಟ್ ಮಾಡಿದ್ದಾರೆ, ಈಗಲೂ ನೀವು ಅವ್ರ ಪರ ಇದ್ದೀರಾ ಅಥವಾ ವಿರೋಧ ಇದ್ದೀರಾ, ಹೇಗೆ? ಸರ್, ನಾನು ಪರನೂ ಇಲ್ಲ ವಿರೋಧನೂ ಇಲ್ಲ. ಸತ್ಯ ಹೊರಗೆ ಬರಬೇಕು, ತನಿಖೆ ಆಗಬೇಕು. ಅದೇ ಮುಂಚೆ ಪರ ಇದ್ರಲ್ಲ ಸರ್, ಈಗ ಯಾಕೆ ಚೇಂಜ್ ಮಾಡ್ಕೊಂಡು? ನಾನು ಎಲ್ಲಿ ಪರ ಅಂತ ಹೇಳಿದ್ದೀನಿ ಸರ್? ಅವ್ರ ಪರವಾಗಿ ನೀವು ಇರಲಿಲ್ವಾ? ಅವರಿಗೆ ಆಶ್ರಯವನ್ನ ಕೊಟ್ಟಿರಲಿಲ್ಲ? ಯಾವುದು ಅದಕ್ಕೆ ಪರ ಅಂತ ಆಗುತ್ತಾ? ಅದೇ ಪರ ಅಂತ ಆಗುತ್ತಾ? ಇವಾಗ ತಾವು ಮಾಧ್ಯಮದಲ್ಲಿದೆ, ತಾವು ಮಾಧ್ಯಮದಲ್ಲಿ ಏನೋ ರೂಮ್ ಕೊಟ್ಟಿಲ್ಲ, ನಾನು ರೂಮ್ ಕೊಟ್ಟರೆ ನಾನು ಪರ ಅಂತ ಆಗುತ್ತಾ? ನಾನು ತಮಗೆ ಒಂದು ಆಶ್ರಯನ ಕೊಟ್ಟಿದ್ವಿ ಅಷ್ಟೇ ತಾನೇ. ಅದು ಬಿಟ್ಟು ತಮ್ಮದ ಕೆಲಸ ನನಗೆ ಮಾಡಲಿಕ್ಕೆ ಆಗುತ್ತಾ? ಇಲ್ಲ ತಾನೇ. ಇಷ್ಟು ದೊಡ್ಡ ಆರೋಪವನ್ನ ಮಾಡಿ ದೇಶ ವಿದೇಶದಲ್ಲಿ ಸದ್ದು ಮಾಡಿ ಈಗ ನಾವು ಅವ್ರ ಪರನೂ ಅಲ್ಲ ವಿರೋಧನೂ ಅಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಸರ್, ನನ್ನ ಕೆಲಸದಲ್ಲಿ ತಮಗೆ ಅವತ್ತಿಂದ ಇವತ್ತು ತನಕ ನ್ಯೂಸ್ ಸುದ್ದಿ ಕೊಟ್ಟಿದ್ದೇನೆ. ಏನಾದರೂ ಯಾರ್ದಾರು ಪರವಾಗಿ ನಿಂತು ಮಾತಾಡಿದ್ದೇನೆ. ನಾನು ಅತ್ಯಾಚಾರಿಗಳ ವಿರುದ್ಧ, ದೇಶದ್ರೋಹಿಗಳ ವಿರುದ್ಧ, ಕಬಳಿಕೆ ಮಾಡಿ ಬಡವರನ್ನು ಭೀತಿ ತಂದಾಕಿ ಅವರ ವಿರುದ್ಧ, ಅದು ನನ್ನ ವಿರುದ್ಧ. ಅದು ಬೇರೆ ಯಾರ ವಿರುದ್ಧ ಅಲ್ಲ ಸರ್, ಅವರ ವಿರುದ್ಧ. ಅದು ಯಾರೇ ಆಗಲಿ, ಅದು ಮುಂದಿನ ದಿನ ತನಿಖೆ ಆಗಿ ಬರಲಿ, ಸತ್ಯ ಹೊರ ಬರಲಿ, ಅವತ್ತು ಗೊತ್ತಾಗುತ್ತೆ. ಅವತ್ತು ಆ ಜೈಲಿಗೆ ಹೋಗೋ ನಾವು ಹೇಳ್ತೀವಿ, ಇದು ಅವತ್ತು ನಮ್ಮ ಹೋರಾಟ. ಇವತ್ತೇನು ಎಲ್ಲರೂ ಸೇರಿ ಸತ್ಯದ ಮೇಲೆ ದೊಡ್ಡ ಬಂಡೆಯನ್ನು ತೆಗೆದಿಟ್ಟಿದ್ದಾರೆ. ಅವ್ರು ಸ್ವಲ್ಪ ದುಡ್ಡು ಸೈಡ್ ಹಾಕಲಿ, ಸ್ವಲ್ಪ ಲೇಟ್ ಆಗ್ತದೆ ಆಯ್ತು ಸರ್. ಅವತ್ತು ತಾವೊಂದು ಸಹಕಾರ ಮಾಡಿ ಸರ್, ಒಂದು ಕಡೆ ಸ್ವಲ್ಪ ಒಂದು ಕೈ ಕೊಡಿ ಸರ್. ಆ ಬಂಡೆ ಬದಿಗೆ ಹೋದರೆ ಸತ್ಯ ಹೊರ ಬರ್ತದೆ. ಅದು ತಮ್ಮ ಕರ್ತವ್ಯ ಇದೆ ಸರ್ ಅದರಲ್ಲಿ, ಅಲ್ವಾ ಸರ್? ಅದನ್ನು ತಾವು